ದರ್ಶನಕ್ಕೆ ಫುಲ್ ಕ್ಯೂ ಜಾಸ್ತಿ ಇದೆ, ಆದರೂ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಎಲ್ಲ ಹತ್ರನೂ ಫಸ್ಟ್ ಕನ್ನಡ ಇದರಿಂದಾನೇ ಸ್ಟಾರ್ಟ್, ಎಲ್ಲ ಬೋರ್ಡ್ಗಳು ಕನ್ನಡದಲ್ಲೇ ಇದೆ. ಖುಷಿ ಎಲ್ಲ ಆಲ್ಮೋಸ್ಟ್ ಕನ್ನಡದಿಂದ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್. ಜನ ಸಾಗರ, ನಾವಂತೂ ಕಣ್ಣಿಗೆ ಕಾಣಿಸಲ್ಲ. ನ್ಯೂಸ್ ಚಾನಲ್ಗೆ ಸ್ವಾಗತ. ಹೇಳ್ರಿ ಇವಾಗ ಕೇಳಿ ಆಂಟಿ. ವಿಶ್ವಾಸ್ ಫುಲ್ ಸೀರಿಯಸ್ ಆಗಿದ್ರೆ ಆಂಟಿ. ಏನು ಸೀರಿಯಸ್ಸು, ಆ ಕಡೆ ಒಬ್ರು ಹೋಗ್ತಾರೆ, ಈ ಕಡೆ ಒಬ್ರು ಹೋಗ್ತಾರೆ, ಎಲ್ಲಾರನ್ನೂ ಹಿಡ್ಕೊಬರೋ ಅಷ್ಟರಲ್ಲ ಅಷ್ಟೇ. ನಾನು ಚಿಕ್ಕ ಮಕ್ಕಳನ್ನಾರು ಹಿಡಿಬೋದು ಅಂತೀರಾ? ನೀನೇನು ಚಿಕ್ಕ ಮಕ್ಕಳಾದ್ರೂ ಹೊಡಿತೀವಿ, ಹೋಗ್ಬೇಡ ಅಂದ್ರೆ ಸುಮ್ಮನೆ ಇರ್ತಾರೆ. ನಿಮ್ಗೆ ಅನ್ನೋಕ್ಕಾಗುತ್ತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಚಿನ್ನು ವ್ಲಾಗ್ಸ್. ಗೈಸ್ 2 ತಿಂಗಳಾದಮೇಲೆ ಇವತ್ತು ವ್ಲಾಗ್ ಆಗ್ತಾಯಿದ್ದೀನಿ. ಇದು ಬಂದುಬಿಟ್ಟು 2026 ಫಸ್ಟ್ ಟ್ರಿಪ್ ಮಂತ್ರಾಲಯಕ್ಕೆ ಹೋಗಿದ್ದೆ ಗೈಸ್. ನಾನು ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ, ತುಂಬ ಆಸೆ ಇತ್ತು. ಫೈನಲಿ ಈ ವರ್ಷ ಫಸ್ಟ್ ಟ್ರಿಪ್ ಮಂತ್ರಾಲಯಕ್ಕೆ ಹೋಗಿದ್ದೀನಿ. ನೋಡಿ, ಹೋಗ್ತಾ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ವಿ ಬಸ್ಸಲ್ಲಿ, ಅದರದ್ದೆಲ್ಲ ವ್ಲಾಗ್ ಮಾಡಿಕೊಂಡಿದ್ದೀನಿ ಗೈಸ್. ನೈಟ್ ಅರ್ಜೆಂಟಲ್ಲಿ ಊಟ ತಿಂದಿರ ಬಂದುಬಿಟ್ವಿ. ಅದಕ್ಕೆ ಹೋಟ್ಲ್ ಹತ್ರ ಸೈಡ್ಗೆ ಹಾಕಿದ್ರು. ಊಟ ತಿಂದ್ಕೊಂಡು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಿ ಎಲ್ಲ ಸ್ನಾನ ಮಾಡಿಕೊಂಡು ಒಂದು ರೂಮ್ ಮಾಡಿದ್ವಿ. ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ ಗೈಸ್. ಫಸ್ಟು ನಾನು ನನ್ನ ಫ್ರೆಂಡ್ಸು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಆದರೆ ಲಾಸ್ಟ್ಗೆ ನನ್ನ ಮಮ್ಮಿ ಫ್ರೆಂಡ್ಸ್ ಜೊತೆನೇ ಮಂತ್ರಾಲಯಕ್ಕೆ ಬರೋಂಗಾಯ್ತು ಗೈಸ್. ಎಲ್ಲರೂ ಮಮ್ಮಿ ಫ್ರೆಂಡ್ಸೇ ಆಗಿರೋದ್ರಿಂದ ಈ ವ್ಲಾಗ್ನ ಆದಷ್ಟು ಮಮ್ಮಿನೇ ಕಂಟಿನ್ಯೂ ಮಾಡುತ್ತೆ. ಮಲ ಆಯ್ತಾ? ಇನ್ನಿಲ್ವಾ? ನೀನು ಫಸ್ಟ್ ಹೋಗಿ ಅಲ್ಲೂ ಜೋಗು, ನೀನು ಹೋಗು ಅಲ್ಲೂ ಜೋಗು ಫಸ್ಟ್. ಯೂಟ್ಯೂಬ್ ಒಂಚೂರು ನೋಡ್ತೀಯಾ? ಓಕೆ ಕೂತ್ಕೊಂಡೆ, ಫೋಟೋ ಇಲ್ಲ, ಯೂಟ್ಯೂಬ್ ವಿಡಿಯೋ. ಅವ್ರಿದ್ದಾರೆ, ಅವ್ರು ಎಲ್ಲಾದರೂ ಹೋದ್ರು ಅಂದರೆ ಒಂದು ಬ್ಲಾಗ್ ಗೈಸ್. ಈಗ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ದಾರಿಲಿ ಹೂವು ಕಾಣಿಸ್ತಂತೇಳಿ ಹಂಗೆ ಇಸ್ಕೊಂಡು ಮಮ್ಮಿ ಹೂವು ಮುಡಿಸ್ತಾ ಇದ್ದಾರೆ. ಇವಾಗ ಹೂವು ಮುಟ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಔಟ್ಸೈಡ್ ಬಂದು ರೀಲ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಗೈಸ್. ಫುಲ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿದ್ದೀನಿ ಗೈಸ್. ರೀಲ್ಸ್ಗೋಸ್ಕರ ಏನೋ ಜೋಶಲ್ಲಿ ಸ್ಯಾರಿ ಹಾಕ್ಬಿಟ್ಟಿದ್ದೀನಿ, ಬಟ್ ಆ ಸ್ಯಾರಿ ಕ್ಯಾರಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಬೇರೆ ದೇವಸ್ಥಾನದಲ್ಲಿ ರೌಂಡಿಂಗ್ಸ್ ಮೇಲೆ ರೌಂಡಿಂಗ್ಸ್ ಹೊಡಿತಾ ಇದ್ದೀವಿ. ನಡೆದು ಕಾಲೆಲ್ಲ ನೋವು ಬರ್ತಾಯಿದೆ. ಅದಲ್ದಿರ ಈ ಸ್ಯಾರಿನ ಮೇಂಟೈನ್ ಮಾಡೋದು ಆಗ್ತಾಯಿಲ್ಲ. ಒಂದು ರೀಲ್ಸ್ ಮಾಡೋದಲ್ಲಿ ಹೋಗ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗೈಸ್. ಫಸ್ಟ್ ದೇವ್ರನ್ನ ಕೈ ಮುಕ್ಕೊಂಡು ಅದಾದಮೇಲೆ ನಮ್ಮ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಏನಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ದರ್ಶನಕ್ಕೆ ಫುಲ್ ಕ್ಯೂ ಜಾಸ್ತಿ ಇದೆ, ಆದರೂ ಹೋಗ್ತಾ ಇದ್ದೀವಿ. ಆದರೂ ಬಂದಿದೆ ಅಂತ ಫೀಲ್ ಇಲ್ಲ, ಆದ್ರೆ ಫೀಲೇ ಇಲ್ಲ. ನಾನು ಮುಂದೆ ಬರ್ತೀನಿ. ಎಲ್ಲಿದ್ದೀರಾ ನೀವಿಬ್ರು? ಮಾಲ ಎಲ್ಲ ಇರ್ಲು ಯಾರಾದ್ರೂ ಮಿಸ್ ಆಗ್ತಾರಂತ ಆಂಟಿ ಫುಲ್ ಟೆನ್ಷನ್. ಆಂಟಿ ಅವರು ಅದಕ್ಕೆ ಮಕ್ಕ ಡಲ್ಲಾಗಿ ಇಟ್ಕೊಂಡವ್ರೆ. ಡಲ್ಲಾಗೇನು ಇಟ್ಕೋಬೇಡಲ್ಲ, ಯಾರು ಕಳ್ದೋಗಲ್ಲ, ಚಿಕ್ಕ ಮಕ್ಕಳಿಲ್ಲ. ಕಳ್ದೋದ್ರೆ ಆಮೇಲೆ ಸಿಗ್ತಾರೆ ಹುಡ್ಕನ. ಹಾಂ ಅಷ್ಟೇ. ಏಯ್ ರಾಧಕ್ಕೆಲ್ಲಿ? ಹಾಂ ಬರ್ತಾ ಇದ್ದೀರಾ? ಹಾಂ ಬರ್ತೀವಿ ತಾನೇ ಆಚೆ, ಅವಾಗ ಇದೆಲ್ಲ ಮಾಡ್ಕೊಳ್ಳೋಣ ಅಲ್ವಾ? ಇದೆಲ್ಲ ಮತ್ತೆ ಓಡಾಡೋಕ್ಕಾಗುತ್ತಾ? ಅದು ಕಾಣಿಸಲ್ಲ, ಇಲ್ಲೇ ಕಾಣಿಸ್ತಾ ಇರೋದು. ಗೊತ್ತಾ, ನಮ್ಮ ಕರ್ನಾಟಕದಲ್ಲೇ ಕನ್ನಡ ಜಾಸ್ತಿ ಕಾಣಿಸಲ್ಲ, ಇಲ್ಲಿ ಕಾಣಿಸ್ತಾ ಇರೋದೇನೋ ಒಂಥರ ಖುಷಿ. ಹೌದಾ? ಖುಷಿ ನೋಡಿ ಇದೆಲ್ಲ ಇದು ಕನ್ನಡದಲ್ಲಿ ಐತೆ, ಅಲ್ಲಿ ನೇಮ್ಗಳು ಕನ್ನಡದಲ್ಲಿ ಐತೆ, ಅಲ್ಲೂ ಐತೆ. ಹಾಂ ಇಲ್ಲಿ ರಾಘವೇಂದ್ರ ಸ್ವಾಮಿನೇ ಕಾಣಿಸ್ತಾ ಇದ್ದಾನೆ. ಫಸ್ಟ್ ಟೈಮು ಕೇಳೋದೇ ಬೇಡ, ಅದಕ್ಕೆ ಫುಲ್ ಜೋಶಲ್ಲಿದ್ದೀನಿ. ಅರೆ ರಾಧಕ್ಕ ಅವರಲ್ಲಿ ವಿಡಿಯೋ ಮಾಡ್ಕೊಂಡು ಯಾರು ಬರ್ತೀರಾ? ನೀವಿಬ್ರು ಬರ್ತಾ ಇಲ್ಲ?
ಈ ಕಡೆ ಬೈ ಮಾಡಿಸ್ಬೇಕಾ ಏನು ಸುಳ್ದ ಮುಂದೆ ನೋಡ್ಕೋಬಾರಿ ವಿಡಿಯೋಗ್ರಾಫರ್ ಸಿಗ್ಲಿ ತುಳಿದು ನಾವು ತೊಳೆದಿ ನೀವು ನೋಡ್ಕೋಬಾರಿ ನಿಮ್ಮನ್ನ ಹಿಡಿಯೋಕೆ ಹೋಗಿ ನಾವು ತೊಳೆದೀವಿ ಎಷ್ಟು ನೋಡಿ ಹೆಂಗಿದೆ ಸೊಟ್ಟ ಇಟ್ಟಿದ್ದಾನೆ ಈ ಕಡೆ ಹೋಗ್ಬಿಟ್ಟೈತೆ ಮಲ್ಕೊಂಡ್ಬಿಟ್ಟೈತೆ ಆ ಕಡೆ ಇಲ್ಲ ಹಂಗೆ ಅರ್ಜೆಂಟು ಹೇಳ್ತಾ ಇದೀನಿ ನೋಡ್ಕೊಂಡಿಡೋ ಕ್ಲೀನಾಗಿ ಅಂದರೆ ಇಟ್ಟೇ ಬಿಟ್ಟ. ಗೈಸ್ ಫಸ್ಟ್ ಟೈಮ್ ನೋಡಿ ಗೈಸ್ ಆ ಥರ ಸ್ಯಾರಿ ಹಾಕ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಂಡು ಆ ಥರ ನಾಮ ಇಕ್ಕಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಬಂದಿರೋದಂದರೆ ಇವಾಗಲೇ. ಗೈಸ್ ನೋಡಿ ಎಲ್ಲ ಹತ್ರನೂ ಫಸ್ಟ್ ಕನ್ನಡ ಇದರಿಂದಾನೇ ಸ್ಟಾರ್ಟ್, ಎಲ್ಲ ಬೋರ್ಡ್ಗಳು ಕನ್ನಡದಲ್ಲೇ ಇದೆ. ಖುಷಿ ಎಲ್ಲ ಆಲ್ಮೋಸ್ಟ್ ಕನ್ನಡದಿಂದ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟು. ಗೈಸ್ ನೋಡಿ ಇವಾಗ ಅಲ್ಲೋಗಿ ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಅನಿಸುತ್ತೆ ದರ್ಶನ. ಈಗ ಎಲ್ಲ ಹೋಗ್ತಾ ಇದೀವಿ. ಓಹ್ ಜನ ಸಾಗರ, ನಾವಂತೂ ಕಣ್ಣಿಗೆ ಕಾಣಿಸಲ್ಲ ನೋಡಿ. ದರ್ಶನ ಮುಗೀತು. ಇವಾಗ ನೀವು ಕಾಲು ನೋಡ್ತಾ ಇದೆಯಾ ಜಾಸ್ತಿ ನೋಡ್ತಾ ಇದೆಯಾ ಏನು ಮಾಡೋಕ್ಕಾಗಲ್ಲ. ಅಂದ್ಕೊಂಡು ದೇವ್ರು ಅಂದ್ಕೊಂಡು ಪೂಜೆನೇ ನೋಡಿದೆ ನಾನು ಏನು ಮಾಡಿದೆ ಅಂತ. ಅಕ್ಕಿ ಕಾಳು ಆಗ್ತಾ ಇದ್ದಾರೆ ತಲೆ ತಪ್ಪ. ಹಾಂ ಮನೆಗೆ ಹೋಗಿ ತಕ್ಕೊಳ್ರಿ. ಗಾಯ್ಸ್ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ತುಂಬ ಅರ್ಜೆಂಟಲ್ಲೇ ಒಂದು 3-4 ರೀಲ್ಸ್ಗೆ ವೀಡಿಯೋಸ್ ಮಾಡ್ಕೊಂಬಿಟ್ಟೆ ಗೈಸ್. ಆ ಗ್ಯಾಪಲ್ಲಿ ಮಾಡ್ಕೊಂಡಿದ್ದೀನಿ ಗೈಸ್. ದರ್ಶನ ಮುಗಿಸ್ಕೊಂಬಂದ್ವಿ. ಬಂದ ತಕ್ಷಣವೇ ನನಗೆ ಇಲ್ಲಿ ಕರುಗಳು ಕಾಣಿಸೋದು. ಅದ್ರ ಜೊತೆ ಒಂದು ಫೋಟೋ ವೀಡಿಯೋ ತಕ್ಕೊಳ್ಳೋಣ ಅಂತ ಹೋದ್ವಿ. ಅವು ಎಷ್ಟು ಕ್ಯೂಟ್ ಆಗಿದ್ದಾವೆ. ನನಗೆ ಮೇನ್ ಮೂಕ ಪ್ರಾಣಿಗಳಂದರೆ ತುಂಬ ಇಷ್ಟ. ಅವು ಹಂಗೆ ಸೈಲೆಂಟಾಗಿದ್ದಕ್ಕೆ ಅವುಗಳ ಜೊತೆ ಒಂದು ಫೋಟೋ ವೀಡಿಯೋ ತಕ್ಕೊಂಡು ಅದಾದಮೇಲೆ ಬಸ್ಸಲ್ಲಿ ಸ್ಟಾಪ್ ಮಾಡಿದರು. ಆ ಕಡೆಗೆ ಹೊರಟ್ವಿ. ಹೌದು, ಫೋಟೋ ತಗೊಂಡು ಲೇಟ್ ಆಗಿದ್ದಕ್ಕೆ ಎಲ್ಲ ಬೈಕೊಂಡವ್ರೆ ಕೂಡ. ನಾವು 3 ಜನ ಲೇಟ್ ಮಾಡಿದ್ದು. ಇವ್ರು 3 ಜನದಲ್ಲಿ ಇವರಿಬ್ರು ಸರ್ ನನ್ನ ಮೇಲೇ ಎತ್ತಾಕಿದ್ರು. ನೋಡೆಲ್ಲ ಹೋಗ್ತಾ ಇದ್ದೀವಿ. ಜಾಗ ಚೆನ್ನಾಗೈತೆ ಅಂತ ಅಲ್ಲಿ ಮಾಡೋರೆ. ಹಾಂ ಹಾಂ ಆಂಟಿ ಇವಾಗ ಊಟ ಮಾಡೋಕ್ಕೆ ಪ್ಲೇಸು ಅಲ್ಲಿ ಚೆನ್ನಾಗೈತೆ ಅಂತ ಹಾಕ್ತಾರೆ. ಮಾತಾಡಿ ಆಂಟಿ. ಏನು ಮಾತಾಡ್ಬೇಕಮ್ಮ? ಏನಾದ್ರು ಮಾತಾಡೋದು. ಹೋಗ್ತಾ ಇದ್ದೀವಿ, ಹೊಟ್ಟೆ ಹಸಿತೈತಿ. ಪಲಾವು ಮೊಸರು ಬಜ್ಜಿ, ಅದಕ್ಕೆ ಎಲ್ಲ ಖುಷಿ. ಇವಾಗ ವಿಶ್ವಾಸ್ ಫುಲ್ ಸೀರಿಯಸ್ ಆಗಿದ್ರು ಆಂಟಿ. ಏನು ಸೀರಿಯಸ್ಸು? ಆ ಕಡೆ ಒಬ್ರು ಹೋಗ್ತಾರೆ, ಈ ಕಡೆ ಒಬ್ರು ಹೋಗ್ತಾರೆ. ಎಲ್ಲಾರನ್ನೂ ಹಿಡ್ಕೊಬರೋ ಅಷ್ಟರಲ್ಲಿ ಅಷ್ಟೇ ನಾನು. ಚಿಕ್ಕ ಮಕ್ಕಳನ್ನಾರು ಹಿಡಿಬೋದಂತೀರಾ? ಇನ್ನೇನು ಚಿಕ್ಕ ಮಕ್ಕಳಾದ್ರೂ ಹೊಡಿತೀವಿ, ಹೋಗ್ಬೇಡ ಅಂದ್ರೆ ಸುಮ್ಮನೆ ಇರ್ತಾರೆ. ನಿಮ್ಗೆ ಅನ್ನೋಕ್ಕಾಗುತ್ತಾ? ಗೈಸ್ ಇವಾಗ ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ. ಗಾಡಿಯಲ್ಲೆಲ್ಲೋ ಹಾಕಿದ್ದಾರೆ ಬಸ್ನ. ಗೈಸ್ ನೋಡಿ ಬಂದು ತಿಂಡಿ ತಿಂತಾ ಇದ್ದೀವಿ. ಈಗ ಇಲ್ಲಿ ಅಡುಗೆ ಮಾಡ್ಕೊಂಡು ಬಸ್ ನಿಲ್ಸ್ಕೊಂಡು ಇಲ್ಲಿ ತಿನ್ನಕತ್ತೀವಿ. ದಟ್ಸ್ ಇಟ್. ತಿನ್ಬಿಟ್ಟು ಮಾತಾಡೋದೆ. ಬಾಯ್. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಹೆಂಗೆ ನೋಡ್ತಾರೆ. ಮಧ್ಯಾಹ್ನದ ಊಟ ತಿಂತಾ ಇದ್ದೀವಿ. ವ್ಯೂ ನೋಡಿ ಫುಲ್ಲು ಯಾವುದೋ ಮರದ ನೆರಳಲ್ಲಿ ಎಲ್ಲ ಕೂತ್ಕೊಂಡು. ಗೈಸ್ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಕದ್ರಿಲಿರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ದೇವ್ರ ರೌಂಡಿಂಗ್ಸ್ ಹೊಡಿಯೋಕೆ ಬರ್ತಾ ಇದ್ದೀವಿ. ಗೈಸ್ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲ ಪೀಸಾಗಿ ಕುತ್ಕೊಂಡಿದ್ದೀವಿ. ಗೈಸ್ ಅದು ಸುತ್ತಮುತ್ತ ಎಲ್ಲ ಪೀಸಾಗಿದೆ, ಏನು ಸೌಂಡ್ ಇಲ್ಲ, ಡಿಸ್ಟರ್ಬೆನ್ಸ್ ಏನಿಲ್ಲ. ಅದಕ್ಕೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ದೀವಿ. ಎಲ್ಲ ಫಸ್ಟ್ ಒಂದು ವೀಡಿಯೋ ಮಾಡ್ಕೊಂಡ್ವಿ ನಮ್ಮ ಗ್ಯಾಂಗ್ ಎಲ್ಲ. ಅದಾದಮೇಲೆ ಬಸ್ಸಲ್ಲಿ ಯಾರ್ಯಾರು ಹೋಗಿದ್ವೋ ಅವ್ರದ್ದೆಲ್ಲದು ಒಂದು ವೀಡಿಯೋ ಮಾಡಿಕೊಂಡು ಫೋಟೋಸ್ ಹಿಡಿಸ್ಕೊಂಡು ಸ್ವಲ್ಪ ತಲೆ ನೆಮ್ಮದಿಗೆಲ್ಲ ಕುತ್ಕೊಂಡು ಅದಾದಮೇಲೆ
ಎಲ್ಲಿಗೆ ಬಂದಿದ್ದೀವಿ ಹೇಳಿ ಆಂಟಿ? ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಇಲ್ಲಿ ಜನ ಕಮ್ಮಿ ಇದ್ದಾರೆ, ದರ್ಶನ ಎಲ್ಲ ಆಯಿತು ನಮ್ಮದು. ಇವಾಗ ಇಲ್ಲ ನಾವು ಇನ್ನೂ ಸ್ವಲ್ಪ ಇಲ್ಲೇ ಇರಬೇಕು ಅನಿಸ್ತೈತೆ ನಮಗೆ, ಆದರೆ ಇವಾಗ ಹೊರಡಬೇಕು ನಾವು. ಏನಕ್ಕೆ? ಎಲ್ಲ ಆಯ್ತು. ಇನ್ನೂ ಸ್ವಲ್ಪ ತಿರೋಣ ಬಿಡ್ರಿ, ಆಮೇಲೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಇವ್ರಿಗೆ. ಹಾಂ, ವ್ಲಾಗ್ ಮಾಡ್ತಾ ಇದ್ದಾರೆ ಆಂಟಿ. ಹಾಂ, ಇಲ್ಲಿರಕ್ಕೆ ತುಂಬ ಖುಷಿ ಆಗ್ತಾ ಐತೆ. ಸೇವೆ ಮಾಡ್ರಿ. ನಾವು ನ್ಯೂಸ್ ಅವ್ರು ಆಗೋಣ ಆಂಟಿ. ಆ್ಯಂಡ್ ನೀವು ಮೈಕ್ ಇಕ್ಕೊಂಡೋಗ್ರಿ, ನಾನು ಕ್ಯಾಮ್ರಾಮ್ಯಾನ್ ಆಗ್ತೀನಿ. ಏನಂಟಿ? ನಿಮ್ಮ ಮೈಕ್ ಇಕ್ಕೊಂಡು ಹೋಗ್ರಿ, ಕೇಳ್ರಿ ಹೆಂಗಿತ್ತು ಇವತ್ತಿನ ದಿನ ಅಂತ. ಫೋನ್ ಹಿಡಿಲ್ಲ. ಹಾಂ, ಹಂಗೆ ಕೇಳ್ರಿ ಹೆಂಗಿತ್ತು ಇವತ್ತಿನ ಟ್ರಿಪ್ ಎಲ್ಲ ಅಂತ ಕೇಳ್ರಿ ನೀವು. ಹಾಂ, ನ್ಯೂಸ್ ಚಾನಲ್ಗೆ ಸ್ವಾಗತ. ಹೇಳ್ರಿ ಇವಾಗ, ಕೇಳಿ ಆಂಟಿ. ಹೆಂಗಿತ್ತು, ಏನು ಅನ್ನಿಸ್ತಾ ಇದೆ? ಇವತ್ತು ಫಸ್ಟ್ ಮೈಕ್ ಇಡ್ರಿ. ಮಂತ್ರಾಲಯಕ್ಕೆ ಹೋಗಿದ್ವಿ, ಅಲ್ಲಿ ತುಂಬ ಚೆನ್ನಾಗಿತ್ತು. ನಾವು ತುಂಬಾ ಖುಷಿ ಆಯಿತು. ಅಲ್ಲಿ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿಬಿಟ್ಟು ನೆಕ್ಸ್ಟು ಇದು ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲೂ ಪ್ಲೇಸು. ಆದರೆ ಇರಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತೆ, ಆದರೆ ಇರಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ ಡ್ಯೂಟಿಗೆ ಹೊರಡೋದಿದೆ, ಹಾಗಾಗಿ ಇವಾಗ ಬಸ್ ಹಿಡ್ಕೊಂಡು ಹೊರಡ್ತಾ ಇದ್ದೀವಿ. ಹಂಗೆ ನೀವು ಮಾತಾಡಿ ಹಂಗೆ. ಮೈಕ್ ಹಿಡಿಯೋರಿಗೆ ಹೇಳ್ಕೊಡ್ಬೇಕು. ಅವ್ರು ಸೈಲೆಂಟಾಗಿ ಸೈಡ್ ಗ್ಯಾಪಲ್ಲಿ ಹೇಳ್ಕೊಡೋದೆಲ್ಲ ಇವ್ರು ಕೇಳಿ ಬನ್ನಿ ಆಂಟಿ. ಇಲ್ಲ ಎಸ್, ಬ್ಯಾಂಗಲ್ ಶಾಪಿಗೆ ಬಂದಿದ್ದೀವಿ. ನನಗೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಮೇಲೆ ಫುಲ್ ಲವ್ ಆಗಿಬಿಟ್ಟೈತೆ. ಇದು ಬ್ಲ್ಯಾಕ್ ಅಲ್ಲ, ಅದಕ್ಕೆ ಬ್ಲ್ಯಾಕ್ ನೋಡ್ತಾ ಇದ್ದೀನಿ. ಬ್ಲ್ಯಾಕ್ ತೊಗೊಳೋಕ್ಕೋಸ್ಕರ ನೋಡ್ತಾ ಇದ್ದೀವಿ. ನೋಡಿ, ಎಲ್ಲ ಕಲರ್ ನೋಡ್ತಾ ಇದ್ದೀನಿ. ಫುಲ್ ಲವ್ ಆಗಿಬಿಟ್ಟೈತೆ ನನಗೆ ಯಾಕೋ ಬ್ಲ್ಯಾಕ್ ಮೇಲೆ. ನೋಡಿ, ಅಲ್ಲೊಂದಿಷ್ಟು ತೊಗೊಂಡಿಕ್ಕಿದ್ದಾರೆ. ನಾನು ನೋಡ್ತಾ ಇದ್ದೀವಿ ಗೈಸ್, ಏನು ತೊಗೊಳ್ಳಿ ಬಿಡಲಿ ಅಂತ. ಪ್ಲೇನ್ ಬಳೆಗಳು ನೋಡಿ ಕ್ರೇಜ್ ಇದ್ದಾವೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಬಾಯ್.